ಕುಮಟಾ ತಾಲೂಕಿನ ಕೋಡ್ಕಣಿಯ ಶಶಿತ್ಲ ಭಾಗಕ್ಕೆ ರಸ್ತೆ, ಕುಡಿಯುವ ನೀರನ್ನು ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಆಗ್ರಹಿಸಿ ಆ ಭಾಗದ ನೂರಾರು ಗ್ರಾಮಸ್ಥರು ಪಂಚಾಯತ್ ಕಚೇರಿಗೆ ಎದುರು ಪ್ರತಿಭಟನೆ ನಡೆಸಿದರು. ಕುಮಟಾ ತಾಲೂಕಿನ ಕೋಡ್ಕಣಿ ಗ್ರಾಮ ಪಂಚಾಯತ್ಗೆ ಕಚೇರಿ ಎದುರು ಜಮಾಯಿಸಿದ ಶಶಿಹಿತ್ತಲ ಗ್ರಾಮಸ್ಥರು ನಮ್ಮ ಗ್ರಾಮಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಿದ ಆಡಳಿತ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ತಮ್ಮ ಗ್ರಾಮದಲ್ಲಿನ ಸಮಸ್ಯೆಯನ್ನ ಹೇಳಿಕೊಂಡ ಗ್ರಾಮಸ್ಥರು ಶಶಿಹಿತ್ತಲ ಭಾಗದಲ್ಲಿ ಸುಮಾರು 88ಕ್ಕೂ ಅಧಿಕ ಮನೆಗಳಿದ್ದು ಕೃಷಿ ಮತ್ತು ಕೂಲಿ ಕೆಲಸ ಮಾಡಿಕೊಂಡು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಈ ಭಾಗದಲ್ಲಿ ಸೂಕ್ತ ರಸ್ತೆ ಸೌಲಭ್ಯವಾಗಲಿ, ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಇಲ್ಲ. ಕಳೆದ ಹಲವಾರು ದಶಕಗಳಿಂದಲೂ ಮೂಲ ಸೌಕರ್ಯಗಳಿಂದ ವಂಚಿತರಾಗಿ ಜೀವನ ಸಾಗಿಸುವಂತಾಗಿದೆ. ಆಡಳಿತ ನಡೆಸುವ ಸರ್ಕಾರ ಈ ಗ್ರಾಮಸ್ಥರ ಗೋಳು ಕೇಳದಂತಾಗಿದೆ. ಊರಿನ ಪಕ್ಕದಲ್ಲಿ ಅಘನಾಶಿನಿ ನದಿ ಹರಿಯುತ್ತಿದ್ದು ಇಲ್ಲಿ ಸುತ್ತಲೂ ಉಪ್ಪು ನೀರಿನಿಂದ ಆವೃತವಾಗಿದೆ. ಇದರಿಂದ ಈ ಭಾಗದಲ್ಲಿ ಕುಡಿಯಲು ನೀರು ಯೋಗ್ಯವಾಗಿಲ್ಲ. ಕೋಡ್ಕಣಿ ಗ್ರಾಮ ಪಂಚಾಯತ್ ವತಿಯಿಂದ ನಲ್ಲಿಯ ಮೂಲಕ 2 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುತ್ತಿದೆ. ಆದರೆ ಈ ನೀರು ಜಾನುವಾರುಗಳಿಗೂ ಸಾಲದಂತಾಗಿದೆ. ಪ್ರತಿದಿನ ಕುಡಿಯುವ ನೀರಿಗಾಗಿ 3 ಕಿಲೋಮೀಟರ್ ದೂರ ಕ್ರಮಿಸಬೇಕಾದ ದುಸ್ಥಿತಿ ಇದೆ. ಹಲವು ವರ್ಷಗಳಿಂದ ಈ ನೀರಿನ ಟ್ಯಾಂಕಿಗಳನ್ನು ಸ್ವಚ್ಛಗೊಳಿಸಿಲ್ಲ. ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿ ಸಮರ್ಪಕ ರಸ್ತೆ ವ್ಯವಸ್ಥೆಯೂ ಇಲ್ಲ. ಮಣ್ಣಿನ ರಸ್ತೆಯಲ್ಲೇ ತಿರುಗಾಡಬೇಕಾದ ಶೋಚನೀಯ ಸ್ಥಿತಿ ಇದೆ. ಮಳೆಗಾಲದಲ್ಲಿ ಅಘನಾಶಿನಿ ನದಿಗೆ ಪ್ರವಾಹ ಬಂದು ಮನೆ, ಮಠ, ಜಾನುವಾರುಗಳಿಗೆ ಹಾನಿಯಾಗುತ್ತಿದೆ. ರಸ್ತೆ ಇಲ್ಲದೆ ವೃದ್ಧರು, ಅಂಗವಿಕಲರು, ಶಾಲಾ ಮಕ್ಕಳು, ದಿನನಿತ್ಯದ ಕೆಲಸಗಳಿಗೆ ಹೋಗುವ ಜನರಿಗೆ ತುಂಬಾ ಸಮಸ್ಯೆ ಉಂಟಾಗಿದೆ. ನೀರಲ್ಲಿ ಹಾದು ಹೋಗುವಾಗ ಜೀವವನ್ನು ಕೈಯಲ್ಲಿ ಹಿಡಿದು ಸಾಗಬೇಕಾಗಿದೆ. ಹಾಗಾಗಿ ಈ ಭಾಗದಲ್ಲಿ ಸುಸಜ್ಜಿತ ರಸ್ತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಿಕೊಡಿ ಎಂದು ಕಳೆದ 10 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಶಶಿತ್ಲ ಗ್ರಾಮಸ್ಥರದ್ದು ಮತ್ತು ಕೋಡ್ಕಣಿ ಪಂಚಾಯತ್ಗೆ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರದು ನಾವು ಒಂದು 10 ವರ್ಷದಿಂದ, ನಮಗೀಗ 100 ವರ್ಷದಿಂದ ರೋಡ್ ಇಲ್ಲ. ನಾವೀಗ ಒಂದು 10 ವರ್ಷದಿಂದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲವರಿಗೂ ಮನವಿ ಮಾಡೋದು, ಇದೇ ರೀತಿ ನಾವಲ್ಲಿ ಸ್ಪಾಟಲ್ಲಿ ಸ್ಟ್ರೈಕ್ ಮಾಡೋದು, ಇದೆಲ್ಲ ಮಾಡಿದ್ದೇವೆ. ಬೇಕಾದಷ್ಟು ಮನವಿ ಕೊಟ್ಟಿದ್ದೇವೆ. ಈಗ ಒಂದು 4 ದಿವಸದಿಂದ DC ಸರಿಗೆ, AC ಸರಿಗೆ, ತಹಸೀಲ್ದಾರರಿಗೆ, ಸಂಬಂಧಪಟ್ಟ ಪ್ರತಿಯೊಂದು ಅಧಿಕಾರಿಗಳಿಗೂ ನಾವು ಈ ಮನವಿ ಕೊಟ್ಟು ಇವತ್ತು ನಾವೊಂದು ಪ್ರತಿಭಟನೆ ಮಾಡ್ತೇವೆ ಅಂದ್ಕೊಂಡು ಲಿಖಿತವಾಗಿ ಅವರಿಗೆ ಕೊಟ್ಟಿದ್ದೇವೆ. ನಾವೀಗ ಬಂದು 2 ತಾಸು ಆಯ್ತು ಇಲ್ಲಿ ಪಂಚಾಯತಿ ಮುಂದ್ಗಡೆ. ನಮಗೆ ಯಾವುದೇ ಒಂದು ಅಧಿಕಾರಿಗಳು ಸರಿಯಾದ ಒಂದು ಸ್ಪಂದನೆ ಮಾಡ್ತಾ ಇಲ್ಲ. ತಹಸೀಲ್ದಾರ್ ಸ್ಪಾಟಿಗೆ ಬರ್ತಾ ಇಲ್ಲ. ಬರ್ಬೇಕು ಅನ್ನೋದೇ ನಮ್ಮ ಮನವಿ. ಯಾವುದೇ ಕಾರಣಕ್ಕೂ ನಮ್ಗೆ ಸ್ಪಾಟಿಗೆ ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಎಷ್ಟು ವರ್ಷದಲ್ಲಿ ರೋಡ್ ಮಾಡಿಕೊಡ್ತೇವೆ, ನಮಗೆ ಪ್ರತಿ ದಿವಸ ಕುಡಿಯುವ ನೀರನ್ನು ಪ್ರತಿ ದಿವಸ ಬಿಡ್ತೇವೆ ಅಂತ ಹೇಳೋ ತನಕ ಇವತ್ತು ಪಂಚಾಯತಿಂದ ನಾವು ಯಾವುದೇ ಕಾರಣಕ್ಕೂ ಕದಲಲ್ಲ ಅನ್ನೋದೊಂದು ತಮ್ಮ ಮೂಲಕ ನಾವು TV ಮಾಧ್ಯಮದವ್ರ ಮೂಲಕ ಎಲ್ಲ ಕಡೆಗೂ ನಾವು ಪಬ್ಲಿಕ್ ಆಗಿ ಹೇಳ್ತಿದ್ದೇವೆ. ಈ ಒಂದು ಪ್ರತಿಭಟನೆ ಯಾವುದೇ ಸ್ವರೂಪಕ್ಕೆ ಹೋದರೂ ನಾವು ಸಹ ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಶಶಿಹಿತ್ತಲ ಗ್ರಾಮದಲ್ಲಿ ಎದುರಾದ ಸಮಸ್ಯೆ ಬಗೆಹರಿಸಿಕೊಡುವಂತೆ ಆಗ್ರಹಿಸಿ ಕಳೆದ 2024-25ನೇ ಸಾಲಿನ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲು ತೀರ್ಮಾನಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಲಾಗಿತ್ತು. ನಂತರ ತಾಲೂಕಾ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ಆದರೆ ಚುನಾವಣೆ ಬಳಿಕ ಕೊಟ್ಟ ಮಾತಿನಂತೆ ಯಾವುದೇ ಭರವಸೆ ಈಡೇರಿಸದೆ ನಮ್ಮನ್ನು ಕಡೆಗಣಿಸಿದ್ದಾರೆ. ಕೊಟ್ಟ ಭರವಸೆಗಳೆಲ್ಲವೂ ಹುಸಿಯಾಗಿದೆ. ಮೂಲ ಸೌಕರ್ಯ ಒದಗಿಸುವಲ್ಲಿ ಆಡಳಿತ ಯಂತ್ರ ವಿಫಲವಾಗಿದೆ. ನಮ್ಮನ್ನು ಆಳುವ ಜನಪ್ರತಿನಿಧಿಗಳಿಗೆ ಇರುವ ಸಮಸ್ಯೆಗಳನ್ನು ತಿಳಿಸಿದರೂ ಏನು ಪ್ರಯೋಜನವಾಗಿಲ್ಲ. ಹೀಗಾಗಿ ನಮಗೆ ಮೂಲ ಸೌಕರ್ಯ ಒದಗಿಸಿಕೊಡುವವರೆಗೂ ಮುಂಬರುವ ಯಾವುದೇ ಚುನಾವಣೆಗೆ ನಾವು ಸ್ಪಂದಿಸುವುದಿಲ್ಲ. ಮತದಾನ ಬಹಿಷ್ಕರಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸುತ್ತೇವೆ. ಅಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಶೀಘ್ರ ಪರಿಹರಿಸಿಕೊಡಬೇಕೆಂದು ಪ್ರತಿಭಟನಾ ನಿರತ ಗ್ರಾಮಸ್ಥರು ಕೇರಿ ರೋಡ್ನ ಬಗ್ಗೆ ಇಲ್ಲಿಯಾದ ಒಂದು ಸ್ಟ್ರೈಕ್ ಹೋರಾಟ ಮಾಡ್ಕೊಂತ ಬಂದ್ರೆ ಆ ಭಾಗದ ಜನರು. ಯಾಕಂದ್ರೆ ಮಳೆಗಾಲದಲ್ಲಿ ಆ ಒಂದು ಪರಿಸ್ಥಿತಿ ಯಾರಿಗೂ, ಯಾಕಂದ್ರೆ ಒಂದು ದೊಡ್ಡ ಮಳೆ ಹೋಯ್ದ್ರು ಆ ಗೈರು ನೀರಲ್ಲಿ ನಡೆದು ಬರುವಂತ ಪರಿಸ್ಥಿತಿ ಇವತ್ತಿಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, ಎಲ್ಲ ಹಳ್ಳಿಗಳು ಬದಲಾಗಿದೆ. ಆದ್ರೆ ನಮ್ಮ ಇಲ್ಲಿವರೆಗೂ ಆ ಹಳ್ಳಿ ಒಂದು ಇನ್ನೂ ಬದಲಾಗಿಲ್ಲ. ಆ ಬದಲಾಗುವ ಒಂದು ವಿಷಯದಲ್ಲಿ ಎಷ್ಟೋ ದಿನದಿಂದ ಅವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ಯಾವ ಇಲಾಖೆಯನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಅದೇ ಹೋದ 1 ವರ್ಷದ ಹಿಂದೆ ಅಲ್ಲಿ ಯಾವ ಇಲೆಕ್ಷನ್ 2024 ಲೋಕಸಭೆ ಇಲೆಕ್ಷನ್ಗೆ ಚುನಾವಣಾ ಬಹಿಷ್ಕಾರ ಮಾಡುತ್ತೆ ಅಂತ ಹೇಳಿ ಎಲ್ಲರಿಗೂ ಅಧಿಕಾರಿಗಳು ನೋಟಿಸ್ ಮಾಡಿದವಾಗ ತಹಶೀಲ್ದಾರು, ಉಪ ತಹಶೀಲ್ದಾರ್ ಎಲ್ಲ ಬಂದ್ಕೊಂಡು ಜಾಗ ಸ್ಪಾಟ್ ವೆರಿಫಿಕೇಶನ್ ಮಾಡಿ ನಾವು ಅಕ್ವರೇಷನ್ ಬರೀತೀವಿ ಅಂದ್ರೆ ಆಶ್ವಾಸನೆ ಕೊಟ್ಟು ಹೋಗಿದ್ದು ಬಿಟ್ರೆ ಅದರಿಂದ ಯಾವ ಕೆಲಸನೂ ಆಗಿಲ್ಲ. ನಂತರ ದಿನದಲ್ಲಿ ಈಗ ಮತ್ತೆಲ್ಲಷ್ಟು ಇಲಾಖೆಗಳು
ಲೆಟರ್ ಮಾಡಿದ್ವಿ, ಎಲ್ಲ ಇಲಾಖೆಗೂ ಲೆಟರ್ ಮಾಡಿದ್ವು. ಯಾವುದೋ ಒಂದು ಇದು ಅಧಿಕಾರಿಗಳು ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂಥರ ಸಣ್ಣ ಊರು ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳ ದ್ವಂದ್ವ ನಿಲುವು ತೋರ್ಪಡಿಸ್ತಾ ಇದೆ. ತಹಶೀಲ್ದಾರ್ ಮಾತಾಡೋದೇ ಒಂದು, ನಿರ್ವಹಣಾಧಿಕಾರಿಗಳು ಮಾತಾಡೋದು ಒಂದು, ಎಸಿಆರ್ ಮಾತಾಡೋದು ಒಂದು, ತಹಶೀಲ್ದಾರ್ ಇದು ಡಿ.ಸಿ ಅವ್ರು ಮಾತಾಡೋದು ಒಂದು. ಯಾವುದೇ ಇಲ್ಲಿ ಇವತ್ತಿಗೆ ಇಷ್ಟೊತ್ತಿನ ಜನ ಕಾದಿದ್ರಲ್ಲ, ಯಾವುದೇ ಒಂದು ಅಧಿಕಾರಿಗಳು ನಮಗಿಲ್ಲಿ ಇವತ್ತಿನ ಒಂದು ಸಮಸ್ಯೆ ಬಗ್ಗೆ ಪರಿಹಾರ ಮಾಡೋಕೆ ಅವರು ಲಿಖಿತವಾಗಿ ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟದ್ದು ನಾವು ಹೋರಾಟ ನಿಲ್ಲಲ್ಲ. ಕೊಡ್ಕಣಿ ಗ್ರಾಮ ಪಂಚಾಯತ್ ಪಿಡಿಒ ಮಮತಾಜ್ ಮತ್ತು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪಂಚಾಯಿತಿ ಆಡಳಿತಾಧಿಕಾರಿ ವಿನಾಯಕ ಕೃಷ್ಣ ವೈದ್ಯ ಅವರು ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ಮಾಡಿದರೂ ಪ್ರಯೋಜನವಾಗಿಲ್ಲ. ತಾಲೂಕು ಮಟ್ಟದ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡುವ ಬಗ್ಗೆ ಲಿಖಿತವಾಗಿ ಹೇಳಿಕೆ ನೀಡುವವರೆಗೆ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದು ಪಂಚಾಯತ್ ಕಚೇರಿ ಎದುರು ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಕೃಷ್ಣ ಕಾಮ್ಕರ್, ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಭಟ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿ ಪರಿಹರಿಸಿಕೊಡುವ ಭರವಸೆ ನೀಡಿದರು. ರಸ್ತೆ ನಿರ್ಮಾಣಕ್ಕೆ ಕೆಲ ಖಾಸಗಿ ಜಮೀನು ಇರುವುದರಿಂದ ಸ್ವಇಚ್ಛೆಯಿಂದ ಬಿಟ್ಟುಕೊಟ್ಟರೆ ರಸ್ತೆ ನಿರ್ಮಾಣ ಶೀಘ್ರವಾಗಲಿದೆ. ಆದರೆ ರಸ್ತೆ ಜಾಗ ಬಿಡಲು ಕೆಲವರು ತಕರಾರು ಇರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಿ ಪರಿಹಾರ ನೀಡಿದ ಬಳಿಕ ರಸ್ತೆ ಕಾಮಗಾರಿ ಮಾಡಬೇಕಾಗುತ್ತದೆ. ಹಾಗಾಗಿ ರಸ್ತೆ ನಿರ್ಮಾಣಕ್ಕೆ ಜಾಗ ಹೋಗುವ ಖಾಸಗಿ ಜಮೀನಿನ ಬಗ್ಗೆ ಸರ್ವೆ ಮಾಡಿ ವರದಿ ನೀಡುವಂತೆ ಕಂದಾಯ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಲೆಕ್ಕಿಗರಿಗೆ ಸೂಚನೆ ನೀಡಿದರು. ತಾಲೂಕು ಆಡಳಿತ ಅಧಿಕಾರಿಗಳಿಂದ ಸೂಕ್ತ ಭರವಸೆ ದೊರೆತ ಬಳಿಕ ಪ್ರತಿಭಟನೆ ಕೊನೆಗೊಂಡಿತು. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ನಾರಾಯಣ ನಾಯ್ಕ್, ಅಣ್ಣಪ್ಪ ನಾಯ್ಕ್, ಗಣಪತಿ ಕೇಶವ ನಾಯ್ಕ್, ಚಂದ್ರಕಾಂತ್ ಗಿರಿಯಾ ನಾಯ್ಕ್, ವೆಂಕಟೇಶ್ ಲಕ್ಷ್ಮಣ ನಾಯ್ಕ್, ಗಿರೀಶ್ ಅಂಬಿಗ, ತಮ್ಮಣ್ಣ ಅಂಬಿಗ, ನವೀನ್ ನಾರಾಯಣ ನಾಯ್ಕ್, ಬಾಬು ನಾಯ್ಕ್, ಶರಾವತಿ ನಾಯ್ಕ್, ಶಾಂತಿ ನಾಯ್ಕ್, ಶ್ಯಾಮಲಾ ಅಂಬಿಗ, ಮಾಲಾ ನಾಯ್ಕ್, ನಾಗೇಶ್ ನಾಯ್ಕ್, ನಾರಾಯಣ ನಾಯ್ಕ್, ಸುನೀಲ್ ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.